ಲವಕುಶ ಬಿಡುಗಡೆಯಾಗದೆ ಶೂಟಿಂಗ್ ಅರ್ಧಕ್ಕೆ ನಿಂತು ಹೋದ ಚಿತ್ರ. ರಾಜರವರ ಲವಕುಶ ಸಿನಿಮಾ ನಿಲ್ಲಲು ಕಾರಣವೇನು? ಈ ಚಿತ್ರದಲ್ಲಿ ಪುನೀತ್ ರವರು ಯಾವ ಪಾತ್ರ ಮಾಡಬೇಕಿತ್ತು ಗೊತ್ತೇ? ಒಂದು ಸಿನಿಮಾ ಉತ್ತಮವಾಗಿ ಮೂಡಿಬರಲು ಎಲ್ಲ ಕೂಡಿ ಬರಬೇಕು. ಸಿನಿಮಾ ತಾನಾಗಿಯೇ ತನಗೆ ಏನು ಬೇಕೋ ಅದನ್ನು ದಕ್ಕಿಸಿಕೊಳ್ಳುತ್ತದೆ. ಯಾವುದೇ ಪಾತ್ರ ಮಾಡಲು ಯೋಗ ಇರಬೇಕು. ಇದು ರಾಜ್ ರವರು ಪದೇ ಪದೇ ಹೇಳುತ್ತಿದ್ದ ಮಾತು. ಭಕ್ತ ಅಂಬರೀಷ ಚಿತ್ರ ನಿಂತಾಗಲೂ ಆಪ್ತರ ಬಳಿ ಇದೇ ರೀತಿ ಹೇಳಿಕೊಂಡಿದ್ದರು. ಅಂದಹಾಗೆ ರಾಜ್ ರವರು ನಟಿಸಬೇಕಿದ್ದ ಸಾಕಷ್ಟು ಸಿನಿಮಾಗಳು ನಿಂತು ಹೋಗಿವೆ. ಅದರಲ್ಲಿ ನಿಂತು ಹೋದ ಲವಕುಶ ಚಿತ್ರದ ಕಥೆಯಿದು. ಚಿತ್ರರಂಗದಲ್ಲಿ ಒಂದು ಸಿನಿಮಾ ಪ್ರಾರಂಭ ಆಗುವುದು, ಚಿತ್ರೀಕರಣಗೊಂಡು ಬಿಡುಗಡೆ ಆಗುವುದು ಅಷ್ಟು ಸುಲಭದ ಮಾತಲ್ಲ. ಎಷ್ಟೋ ಸಿನಿಮಾಗಳು ಮಾತುಕತೆ ಹಂತದಲ್ಲೇ ನಿಂತು ಬಿಡುತ್ತವೆ. ಕೆಲ ಚಿತ್ರಗಳು ಮುಹೂರ್ತದ ಬಳಿಕ, ಕೆಲವೊಮ್ಮೆ ಅರ್ಧ ಚಿತ್ರೀಕರಣದ ನಂತರ ನಿಂತಿರುವುದು ಇದೆ. ಅಷ್ಟೆಲ್ಲ ಯಾಕೆ? ಚಿತ್ರೀಕರಣ ಪೂರೈಸಿ ಬಿಡುಗಡೆಯಾಗದೆ ಡಬ್ಬದಲ್ಲೇ ಕುಳಿತ ಸಿನಿಮಾಗಳು ಇವೆ. ರಾಜರವರು ನಟಿಸುತ್ತಿದ್ದ ಲವಕುಶ ಚಿತ್ರ ಕೂಡ ಆರಂಭದಲ್ಲೇ ನಿಲ್ಲುತ್ತದೆ. ಅದಕ್ಕೆ ಕಾರಣ, ತೆಲುಗಿನ ನಾಯಕ ನಟ ಕೃಷ್ಣರವರ ನಿರ್ಮಾಣದಲ್ಲಿ ಲವಕುಶ ಸಿನಿಮಾ ಶುರು ಮಾಡಲಾಯಿತು. ಒಂದೆರಡು ದಿನ ಚಿತ್ರೀಕರಣದ ಬಳಿಕ ಕಾರಣಾಂತರಗಳಿಂದ ಚಿತ್ರ ಮುಂದುವರಿಯಲಿಲ್ಲ. ಬಹಳ ವರ್ಷಗಳ ಬಳಿಕ ರಾಜ್ ರವರು ಪೌರಾಣಿಕ ಪಾತ್ರದಲ್ಲಿ ನಟಿಸಬೇಕಿದ್ದ ಚಿತ್ರ ಇದು. ತೆಲುಗಿನಲ್ಲಿ ಸೂಪರ್ ಹಿಟ್ ಆಗಿದ್ದ ಲವಕುಶ ಚಿತ್ರವನ್ನ ಕನ್ನಡದಲ್ಲಿ ಕಟ್ಟಿಕೊಡುವ ಪ್ರಯತ್ನ ನಡೆದಿತ್ತು. ಶ್ರೀರಾಮನಾಗಿ ರಾಜ್ ರವರು ಹಾಗೂ ಸೀತಾಮಾತೆಯಾಗಿ ಜಯಪ್ರದರವರು ಕಾಣಿಸಿಕೊಂಡಿದ್ದರು. ಮುಹೂರ್ತ ನಡೆದು ಚಿತ್ರೀಕರಣ ಆರಂಭವಾದ ಬಳಿಕ ಯಾಕೆ ಕನ್ನಡದ ಲವಕುಶ ಸಿನಿಮಾ ನಿಂತು ಹೋಯಿತು ಎನ್ನುವ ಪ್ರಶ್ನೆ ಹಲವರನ್ನು ಕಾಡಿತ್ತು. ಪದ್ಮಾಲಯ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ತೆಲುಗು ನಟ ಕೃಷ್ಣ ಕನ್ನಡದಲ್ಲಿ ಸಿನಿಮಾ ಆರಂಭಿಸಿದ್ದರು. ಲಕ್ಷ್ಮಣನ ಪಾತ್ರದಲ್ಲಿ ರಾಮಕೃಷ್ಣ, ಕೌಸಲ್ಯೆಯಾಗಿ ಪಂಡರೀಬಾಯಿ ನಟಿಸಬೇಕಿತ್ತು. ಸಿಂಗೀತಂ ಶ್ರೀನಿವಾಸರಾವರ ನಿರ್ದೇಶನ ಈ ಚಿತ್ರಕ್ಕಿತ್ತು. ಎಂ ರಂಗರಾವರ ಸಂಗೀತ ನಿರ್ದೇಶನದಲ್ಲಿ 4 ಹಾಡುಗಳ ರೆಕಾರ್ಡಿಂಗ್ ಸಹ ಆಗಿತ್ತು. ನಿಮ್ಮಲ್ಲೊಂದು ಮನವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಜೊತೆಗೆ ಶೇರ್ ಮಾಡಿ. 7 ದಿನಗಳ ಕಾಲ ಲವಕುಶ ಸಿನಿಮಾದ ಚಿತ್ರೀಕರಣ ನಡೆದಿತ್ತು. ಈ ಚಿತ್ರ ನಿಲ್ಲಲು 3 ಕಾರಣಗಳು ಹೀಗಿವೆ. ರಾಜ್ ರವರು ರಂಗಭೂಮಿಯಲ್ಲಿ ಇದ್ದಾಗಲೇ ರಾಮನ ಪಾತ್ರ ಮಾಡುತ್ತಿದ್ದರು. ಆದರೆ ಈ ಚಿತ್ರಕ್ಕಾಗಿ ಮಾಡಿದ್ದ ಚಿತ್ರಕಥೆಯಲ್ಲಿ ಶ್ರೀರಾಮನ ಪಾತ್ರದಲ್ಲಿ ಕೊಂಚ ಬದಲಾವಣೆಗಳು ಇದ್ದದ್ದು ರಾಜ್ ರವರಿಗೆ ಇಷ್ಟವಾಗಿರಲಿಲ್ಲವಂತೆ. ಜಯಮಾಲಿನಿ ಹಾಗೂ ಜ್ಯೋತಿಲಕ್ಷ್ಮಿ ಹೆಜ್ಜೆ ಹಾಕುವ ಒಂದು ಹಾಡನ್ನು ಚಿತ್ರಕ್ಕಾಗಿ ಪ್ಲಾನ್ ಮಾಡಲಾಗಿತ್ತಂತೆ. ಪೌರಾಣಿಕ ಚಿತ್ರದಲ್ಲಿ ಇಂತಹ ಹಾಡು ಯಾಕೆ ಎಂದು ರಾಜ್ ರವರು ಕೇಳಿದ್ದರಂತೆ. ಆಗ ಇದೇ ಚಿತ್ರವನ್ನ ತೆಲುಗಿನಲ್ಲಿ ಕೂಡ ಡಬ್ ಮಾಡಿ ರಿಲೀಸ್ ಮಾಡಲು ಯೋಚನೆಯಿದ್ದು, ಹಾಗಾಗಿ ಅಲ್ಲಿನ ಪ್ರೇಕ್ಷಕರಿಗೆ ಈ ರೀತಿಯ ಹಾಡು ಬೇಕು ಎಂದು ಬೇಡಿಕೆಯಿಟ್ಟಿದ್ದರಂತೆ. ಇನ್ನು ಚಿತ್ರದ ಚಿತ್ರೀಕರಣಕ್ಕಾಗಿ ಸೀತಾಮಾತೆಯ ವಿಗ್ರಹ ಸಿದ್ಧ ಮಾಡಲಾಗಿತ್ತು. ಅದು ಸೀತಾಪಾತ್ರಧಾರಿ ಜಯಪ್ರದ ಅವರನ್ನು ಹೋಲುತ್ತಿರಲಿಲ್ಲ. ಬೇರೆ ಪ್ರತಿಮೆ ಮಾಡಿಸಿ ಎಂದು ರಾಜ್ ರವರು ಮನವಿ ಮಾಡಿದ್ದರಂತೆ. ಇದಕ್ಕೆಲ್ಲ ನಿರ್ಮಾಪಕರು ಆಸಕ್ತಿ ತೋರಿಸಿರಲಿಲ್ಲವಂತೆ. ಅಂತಿಮವಾಗಿ ಲವಕುಶ ಚಿತ್ರದ ಕರ್ನಾಟಕದ ವಿತರಣೆ ಹಕ್ಕನ್ನು ಕೆಸಿಎನ್ ಗೌಡರಿಗೆ ಕೊಡಲು ನಿರ್ಮಾಪಕ ಕೃಷ್ಣ
ಒಪ್ಪಂದ ಮಾಡಿಕೊಂಡಿದ್ದರು. ಆದರೆ ತಮಗೆ ಕೊಡುವಂತೆ ಪಾರ್ವತಮ್ಮ ರಾಜ್ಕುಮಾರ್ ಕೇಳಿದ್ದರಂತೆ. ಹೀಗೆ ಸಾಕಷ್ಟು ಕಾರಣಗಳಿಂದ ಲವಕುಶ ಸಿನಿಮಾ ನಿಲ್ಲುವಂತಾಯ್ತು. ತಮ್ಮ ಪತಿಯ ಚಿತ್ರದ ಹಕ್ಕನ್ನ ಕೇಳುವಲ್ಲಿ ಯಾವುದೇ ತಪ್ಪಿರಲಿಲ್ಲ. ಆದರೆ ಅಂದು ಪಾರ್ವತಮ್ಮ ಹಾಗೂ ಕೃಷ್ಣ ಇಬ್ಬರಲ್ಲಿ ಒಬ್ಬರು ಬಿಟ್ಟುಕೊಡುವ ಮನಸ್ಸು ಮಾಡಿದ್ದರೆ ಲವಕುಶ ಸಿನಿಮಾ ಬರ್ತಿತ್ತು. ರಾಜ್ರವರ ಜೊತೆ ಲಕ್ಷ್ಮಣನಾಗಿ ನಟಿಸೋ ಅವಕಾಶ ಕೈತಪ್ಪಿದ ಬಗ್ಗೆ ನಟ ರಾಮಕೃಷ್ಣ ಬಹಳ ಬೇಸರಗೊಂಡಿದ್ದರು. ಬಹಳ ಹಿಂದೆಯೇ ರಾಜ್ರವರು ಲವಕುಶ ಚಿತ್ರದಲ್ಲಿ ನಟಿಸೋಕೆ ಪ್ರಯತ್ನಿಸಿದ್ದರು. ಆದರೆ ಕೊನೆಗೂ ಆ ಸಿನಿಮಾ ಬರದಂತೆ ಆಯಿತು. ಇಂಟ್ರೆಸ್ಟಿಂಗ್ ಅಂದರೆ ಈ ಚಿತ್ರದಲ್ಲಿ ಲವಕುಶ ಪಾತ್ರಗಳಿಗೆ ಮಾಸ್ಟರ್ ಲೋಹಿತ್ ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೀನಾಥ್ ಪುತ್ರ ರೋಹಿತ್ ಆಯ್ಕೆಯಾಗಿದ್ದರಂತೆ. ಅವತ್ತಿನ ಕಾಲಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿನಿಮಾ ನಿರ್ಮಿಸಲು ಕೃಷ್ಣ ಮುಂದಾಗಿದ್ದರು. ರಾಜ್ರವರಿಗೆ ಭಾರೀ ಮೊತ್ತದ ಸಂಭಾವನೆಯನ್ನು ಕೊಡಲು ಮಾತುಕತೆಯಾಗಿತ್ತು. ಭಾರೀ ಸೆಟ್ಟುಗಳನ್ನು ನಿರ್ಮಿಸಿ ಚಿತ್ರೀಕರಣ ನಡೆಸಬೇಕಿತ್ತು. ಆದರೆ ಎಲ್ಲವೂ ಒಂದು ಕನಸಾಗಿ ಉಳಿಯಿತು. ತೆಲುಗಿನಲ್ಲಿ ಕೃಷ್ಣರವರು ಸಿಂಹಾಸನಂ ಎಂಬ ಸಿನಿಮಾ ನಿರ್ಮಾಣ ಮಾಡಿ ಕೈ ಸುಟ್ಟುಕೊಂಡಿದ್ದರು. ಆ ನಷ್ಟದಿಂದ ಆಗ ನಿರ್ಮಿಸುತ್ತಿದ್ದ ಬೇರೆ ಸಿನಿಮಾಗಳನ್ನು ಕೈಬಿಟ್ಟರು ಎನ್ನುವ ವದಂತಿ ಹರಿದಾಡಿತು. ಎಲ್ಲಕ್ಕಿಂತ ಮುಖ್ಯವಾಗಿ 7 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದ ದೃಶ್ಯಗಳ ರೀಲ್ಗಳನ್ನು ಕೃಷ್ಣ ಸುಟ್ಟು ಹಾಕಿದ್ದರು ಎನ್ನುವ ಊಹಾಪೋಹ ಕೂಡ ಇದೆ. ಲವಕುಶ ಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ರಾಜ್ರವರ ತಾಯಿ ಲಕ್ಷ್ಮಮ್ಮ ಕೂಡ ಭಾಗಿಯಾಗಿದ್ದರು. ತೆಲುಗಿನ ಖ್ಯಾತ ನಟ ಅಕ್ಕಿನೇನಿ ನಾಗೇಶ್ವರರಾವ್ ಮೊದಲ ದೃಶ್ಯಕ್ಕೆ ಕ್ಲಾಪ್ ಮಾಡಿ ಶುಭ ಕೋರಿದ್ದರು. ಇವತ್ತಿಗೂ ಆ ಚಿತ್ರದ ಮುಹೂರ್ತ ಸಮಾರಂಭದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ರಾಮಾಂಜನೇಯ ಯುದ್ಧ ಚಿತ್ರದಲ್ಲಿ ರಾಜ್ರವರು ಮೊದಲ ಬಾರಿ ಶ್ರೀರಾಮನ ಪಾತ್ರದಲ್ಲಿ ನಟಿಸಿದ್ದರು. ಆ ಬಳಿಕ ಲವಕುಶ ಚಿತ್ರದಲ್ಲಿ ಮತ್ತೆ ಶ್ರೀರಾಮನ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದರು. ಆದರೆ ಸಿನಿಮಾ ಮಾತ್ರ ತೆರೆಗೆ ಬರಲಿಲ್ಲ. ಅಂದು ಸಿನಿಮಾ ಆರಂಭ ಆಗಿದ್ದ ವಿಚಾರವನ್ನು ಪತ್ರಿಕೆಗಳಲ್ಲಿ ಓದಿ ಅಭಿಮಾನಿಗಳು ಬಹಳ ಖುಷಿಪಟ್ಟಿದ್ದರು. ಯಾರದ್ದೂ ಈಗೋ ಕಾರಣಕ್ಕೆ ಒಂದೊಳ್ಳೆ ಸಿನಿಮಾ ನಿಂತು ಹೋಗುವಂತಾಯಿತು. ತೆಲುಗಿನಲ್ಲಿ NTR ರಾಮನಾಗಿ, ಅಂಜಲಿದೇವಿ ಸೀತೆಯಾಗಿ, ಕಾಂತಾರಾವ್ ಲಕ್ಷ್ಮಣನಾಗಿ ನಟಿಸಿದ್ದ ಲವಕುಶ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. 70ರ ದಶಕದಲ್ಲಿ ಸಿನಿಮಾ ತೆರೆಗೆ ಬಂದಿತ್ತು. ಸಿ ಪುಲ್ಲಯ್ಯ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದರು. NTR ಸಿನಿ ಕರಿಯರ್ನಲ್ಲೇ ಬಹಳ ಜನಪ್ರಿಯ ಸಿನಿಮಾ ಇದಾಗಿತ್ತು. ಸುಮಾರು ವಾರ ಪ್ರದರ್ಶನ ಕಂಡು ಅವತ್ತಿನ ಕಾಲಕ್ಕೆ ಭಾರೀ ಕಲೆಕ್ಷನ್ ಮಾಡಿ ಗೆದ್ದಿತ್ತು. ಘಂಟಸಾಲ ಸಂಗೀತದಲ್ಲಿ ಸಣ್ಣ ಬಿಟ್ಟುಗಳು ಸೇರಿ ಒಟ್ಟು 37 ಹಾಡುಗಳು ಚಿತ್ರದಲ್ಲಿದ್ದವು. ಕನ್ನಡ, ತಮಿಳು, ಹಿಂದಿಗೆ ಕೂಡ ಲವಕುಶ ಸಿನಿಮಾ ಡಬ್ ಆಗಿ ಬಿಡುಗಡೆಯಾಗಿತ್ತು. ರಾಜ್ರವರು ಈ ಚಿತ್ರದಲ್ಲಿ ನಟಿಸಲು ಬಹಳ ಆಸೆಪಟ್ಟಿದ್ದರು. ಆದರೆ ಯಾಕೋ ಅದು ಸಾಧ್ಯವಾಗಲಿಲ್ಲ. ಬರೋಬ್ಬರಿ 3 ಗಂಟೆ 38 ನಿಮಿಷಗಳ ಸುದೀರ್ಘ ಕಾಲಾವಧಿಯ ಸಿನಿಮಾ ಇದಾಗಿತ್ತು. ರಾಮಾಯಣದ ಉತ್ತರಕಾಂಡವನ್ನು ಆಧರಿಸಿ ಮಾಡಿದ್ದ ಸಿನಿಮಾ ಇದು. ರಾವಣ ಸಂಹಾರದ ನಂತರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ನಡೆಯುತ್ತದೆ. ಆ ಬಳಿಕ ಅಗಸನ ಮಾತಿನಿಂದ ಬೇಸತ್ತು ಪತ್ನಿ ಸೀತೆಯನ್ನು ಶ್ರೀರಾಮ ಕಾಡಿಗೆ ಕಳುಹಿಸುವ ಕಥೆ ಚಿತ್ರದಲ್ಲಿತ್ತು. ಅವರ ಮಕ್ಕಳಾದ ಲವಕುಶರ ಪಾತ್ರಗಳೇ ಹೈಲೈಟ್ ಆಗಿತ್ತು. ಬಹಳ ತಡವಾಗಿ ಕನ್ನಡದಲ್ಲಿ ಸಿನಿಮಾ ನಿರ್ಮಾಣದ ಪ್ರಯತ್ನ ನಡೆದಿತ್ತು. ಅಷ್ಟರಲ್ಲಾಗಲೇ ರಾಜ್ರವರು ಸಾಮಾಜಿಕ ಸಿನಿಮಾಗಳಲ್ಲಿ ಹೆಚ್ಚು ನಟಿಸುತ್ತಿದ್ದರು. ಆದರೂ ಬಹಳ ಇಷ್ಟಪಟ್ಟು ಮತ್ತೆ ಪೌರಾಣಿಕ ಚಿತ್ರಕ್ಕೆ ಒಪ್ಪಿದ್ದರು. ಕೊನೆಗೂ ಈ ಸಿನಿಮಾ ಬರಲಿಲ್ಲ ಎನ್ನುವ ಬೇಸರ ಅಭಿಮಾನಿಗಳಲ್ಲಿದೆ.